ವರಮಹಾಲಕ್ಷ್ಮಿ ಅಂತಂದ್ರೆ ಸಮೃದ್ಧಿಯ ಸಂಕೇತ, ಒಂದು ಶಾಂತಿಯ ಸಂಕೇತ, ಮತ್ತು ಎಲ್ಲರೂ ಒಟ್ಟುಗೂಡುವಂಥ ಸಂಕೇತ. ಅಂದರೆ ಎಲ್ಲವೂ ಸಂತೋಷ, ಎಲ್ಲವೂ ಪಾಸಿಟಿವ್ ಆಗಿ ನೋಡುವಂಥ ಒಂದು ಸುಯೋಗ ಈ ದಿನ. ಆದ್ದರಿಂದ ಇದು ಇಡೀ ನಾಡಿಗೆ ಎಲ್ಲರೂ ಕೂಡ ಸಂತೋಷದಿಂದ, ಸಂಭ್ರಮದಿಂದ, ಒಂದು ರೀತಿಯಾಗಿ ಎಲ್ಲರೂ ನಮ್ಮ ರಿಲೇಟಿವ್ ವ್ಯಾಲ್ಯೂಸ್ ಅಂತಾರೆ, ರಿಲೇಷನ್ ವ್ಯಾಲ್ಯೂಸ್, ಎಲ್ಲ ಸಂಬಂಧಗಳ ಕೌಟುಂಬಿಕ ವ್ಯಾಲ್ಯೂಸನ್ನು ಹೊತ್ತು ತರುವಂಥ ಒಂದು ಹಬ್ಬ. ಪ್ರತಿ ಹಬ್ಬಕ್ಕೂ ಅಂದರೆ ನನ್ನ ಅಣ್ಣನ ಮನೆಗೆ ಬರೋದು, ನಾನು ಹೇಗೆ ನನ್ನ ಸ್ವಂತ ಸಹೋದರನ ಮನೆಗೆ ಹೋಗ್ತೀನೋ ಅದೇ ರೀತಿ ಈ ಅಣ್ಣನ ಮನೆಗೆ ಬರ್ತೀನಿ. ಶೀಲಾ ಆಗಲಿ, ಸರ್ವಣ ಅಣ್ಣ ಆಗಲಿ, ಯಾವಾಗಲೂ ನನ್ನ ಮನೆಯ ಮಗಳ ಥರ ನೋಡ್ತಾರೆ. ನಾನು ನೀನು ಬಾಮ್ಮ ನೀನು ಅಂತ ಒಂದು ಒತ್ತಾಯ ಇರುತ್ತೆ. ಇಲ್ಲಿಗೆ ಬರೋದು ಮತ್ತು ಇಲ್ಲಿ ಇಷ್ಟು ಒಂದು ಒಳ್ಳೆಯ ಅಲಂಕಾರವನ್ನು ನೋಡೋದು, ಇವರಿಬ್ಬರು ಹೆಣ್ಣುಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಸಕ್ತಿ ವಹಿಸಿ ಈ ಪೂಜೆಯನ್ನು ಭಾಗವಹಿಸ್ತಾರೆ. ಅದು ತುಂಬ ಖುಷಿ ಅನಿಸುತ್ತೆ ನನಗೆ. ಈ ಸತಿ ಪ್ರತಿ ಸತಿ ಬಂದಾಗಲೂ ಒಂದೊಂದು ಥರ ಹೊಸ ಹೊಸ ಥರ ಅಲಂಕಾರಗಳನ್ನ ನೋಡ್ತೀನಿ. ತುಂಬ ತುಂಬ ಖುಷಿ ಅನಿಸುತ್ತಮ್ಮ.